ದಳ ಅಸಲಿ ಲೆಕ್ಕ ಬಟ ಬಯಲು. ಮಂಡ್ಯದಿಂದ ಎಚ್ಡಿಕೆ ಅಕ್ಕಡಕ್ಕೆ. ಈ ಸಲ ಎಚ್ಡಿಡಿ ನಿಖಿಲ್ ಔಟ್. ಬಿಜೆಪಿ ಜೊತೆ ದೋಸ್ತಿ ಕುದುರಿಸಿಕೊಂಡಿರೋ ಬೆನ್ನಲ್ಲೇ ಜೆಡಿಎಸ್ನಲ್ಲಿ ಹೊಸ ಲೆಕ್ಕಾಚಾರಗಳು ಗರಿಗೆದರಿವೆ. ಜೆಡಿಎಸ್ಗೆಷ್ಟು ಬಿಜೆಪಿಗೆಷ್ಟು ಕ್ಷೇತ್ರಗಳು ಅನ್ನೋದು ಈಗಾಗಲೇ ದಿಲ್ಲಿಯಲ್ಲಿ ಫೈನಲ್ ಆಗಿದ್ದು, ಕುಮಾರಸ್ವಾಮಿ ತಮಗೆ ಸಿಕ್ಕಿರೋ ಕ್ಷೇತ್ರಗಳಲ್ಲಿ ಈಗಾಗಲೇ ಗೆಲುವಿನ ತಂತ್ರಗಾರಿಕೆ ರೆಡಿ ಮಾಡ್ಕೊಂತಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಈ ಸಲದ ಲೋಕಸಭಾ ಚುನಾವಣೆಯಿಂದ ನಿಖಿಲ್ ಮತ್ತು ಎಚ್.ಡಿ. ದೇವೇಗೌಡರು ಸ್ಪರ್ಧಿಸಲ್ಲ ಎನ್ನಲಾಗುತ್ತಿದೆ. ಹಾಗಾದ್ರೆ ಕುಮಾರಸ್ವಾಮಿ ಎಲ್ಲಿಂದ ಸ್ಪರ್ಧಿಸ್ತಾರೆ? ಕುಮಾರಸ್ವಾಮಿ ಅವರ ಅಸಲಿ ಲೆಕ್ಕಾಚಾರವಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 2024ರ ಲೋಕಸಭಾ ಚುನಾವಣೆ ಜೆಡಿಎಸ್ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳಲು ಅತ್ಯಂತ ನಿರ್ಣಾಯಕ ಮತ್ತು ಪ್ರತಿಷ್ಠೆಯ ಚುನಾವಣೆಯಾಗಿ ಮಾರ್ಪಟ್ಟಿದೆ. ಈಗಾಗಲೇ ಹಲವು ಸಲ ಕೇಂದ್ರ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಬಂದಿದ್ದ ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ಪಾಲಿನ ಕ್ಷೇತ್ರಗಳು ಯಾವುವು ಅನ್ನೋದನ್ನ ಫೈನಲ್ ಮಾಡಿಕೊಂಡಿದ್ದಾರೆ. ಆದ್ರೆ ಶತ್ರುಗಳ ದಿಕ್ಕು ತಪ್ಪಿಸೋದಕ್ಕಾಗಿ ಇನ್ನೂ ಫೈನಲ್ ಆಗಿಲ್ಲ ಅಂತ ಹೇಳ್ಕೊಂಡು ಸಸ್ಪೆನ್ಸ್ ಕಾಪಾಡಿಕೊಳ್ತಿದ್ದಾರೆ ಎನ್ನಲಾಗ್ತಿದೆ. ಈ ಫೋಟೋವನ್ನ ನೋಡಿ. ಈ ಫೋಟೋದಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಹೌದು ವೀಕ್ಷಕರೇ, ಈ ಫೋಟೋದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಿಸ್ ಆಗಿದ್ದಾರೆ. ಏಕೆಂದ್ರೆ ಬಿಜೆಪಿ ಜೊತೆ ದೋಸ್ತಿ ಕುದುರಿಸಿಕೊಳ್ಳೋಕೆ ಮೊದಲ ಸಲ ಹೋದಾಗ್ಲೇ ಎಚ್.ಡಿ.ಕೆ ತಮ್ಮ ಜೊತೆ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕರ್ಕೊಂಡು ಹೋಗಿದ್ರು. ಆದ್ರೆ ಮೊನ್ನೆ ಮತ್ತೆ ಪ್ರಧಾನಿಯನ್ನ ಭೇಟಿಯಾಗಕ್ಕೆ ಹೋದಾಗ ನಿಖಿಲ್ ಯಾಕೆ ಹೋಗ್ಲಿಲ್ಲ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ. ಕೆಲ ಮೂಲಗಳ ಪ್ರಕಾರ ನಿಖಿಲ್ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ವಂತೆ. ಬದಲಿಗೆ ಎಚ್.ಡಿ. ಕುಮಾರಸ್ವಾಮಿ ಅಕ್ಕಡಕ್ಕಿಳಿದು ಗೆದ್ದು ಕೇಂದ್ರದ ಮಂತ್ರಿಯಾಗೂ ಕನಸು ಕಾಣ್ತಿದ್ದಾರೆ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಎಲ್ಲಿಂದ ಅಕ್ಕಡಕ್ಕಿಳಿಯುತ್ತಾರೆ ಗೊತ್ತಾ? ಅದು ಬೇರೆಲ್ಲೂ ಅಲ್ಲ, ಕಳೆದ ಸಲ ತಮ್ಮ ಪುತ್ರ ನಿಖಿಲ್ ಸೋತಿದ್ದ ಮಂಡ್ಯದಿಂದ ಅಂತ ಹೇಳಲಾಗುತ್ತಿದೆ. ಹೌದು ವೀಕ್ಷಕರೇ, ಕುಮಾರಸ್ವಾಮಿ ಮಂಡ್ಯದಿಂದ ಅಕ್ಕಡಕ್ಕಿಳಿದು ಗೆದ್ದು ಸಂಸದರಾದ್ರೆ ಮತ್ತು ಕೇಂದ್ರದಲ್ಲಿ ಮತ್ತೆ ಎನ್ಡಿಎ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ಮಾತುಗಳು ಜೆಡಿಎಸ್ ಪಾಳೆಯದಲ್ಲೇ ಕೇಳಿ ಬರ್ತಿವೆ. ಹಾಗೊಮ್ಮೆ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾದ್ರೆ ರಾಜ್ಯ ಜೆಡಿಎಸ್ ಪಕ್ಷವನ್ನ ಮತ್ತಷ್ಟು ಪ್ರಬಲವಾಗಿ ಕಟ್ಟಿ ಬೆಳೆಸಬಹುದು. 2028ರ ಚುನಾವಣೆಗೆ ಜೆಡಿಎಸ್ ಪರಿಣಾಮಕಾರಿಯಾಗಿ ಚುನಾವಣೆಯನ್ನ ಎದುರಿಸಬಹುದು ಅನ್ನೋ ಲೆಕ್ಕಾಚಾರ ಹಾಕೊಂಡಿದೆ. ಕುಮಾರಸ್ವಾಮಿ ಅವರ ಈ ಲೆಕ್ಕಾಚಾರದಿಂದ ನಿಖಿಲ್ ಮತ್ತು ಎಚ್.ಡಿ. ದೇವೇಗೌಡರು ಅಕ್ಕಡಕ್ಕಿಳಿಯದೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಲ ತುಂಬಲು ನೆರವಾಗಲಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಗೆಲ್ಲುವ ಕುದುರೆ ಅಂತ ಹೇಳೋಕ್ ಬರಲ್ಲ. ಯಾಕಂದ್ರೆ ಅವರು ಇದುವರೆಗೂ 5 ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ 2 ಸಲ ಗೆದ್ದಿದ್ರೆ 3 ಸಲ ಸೋತಿದ್ದಾರೆ. ಹೀಗಾಗಿ 2024ರಲ್ಲಿ ಲೋಕಸಭಾ ಚುನಾವಣೆಗೆ ನಿಂತರೆ ಗೆಲ್ತಾರಾ ಸೋಲ್ತಾರಾ ಅನ್ನೋ ಲೆಕ್ಕಾಚಾರಗಳು ಗರಿಗೆದರಿವೆ. ಈ ನಡುವೆ ಮಂಡ್ಯದ ಹಾಲಿ ಪಕ್ಷೇತರ ಸಂಸದಿಗೆ ಬಿಜೆಪಿಯಿಂದ ಮಂಡ್ಯ ಟಿಕೆಟ್ ಸಿಗದಿದ್ರೆ ಅವರು ಮತ್ತೆ ರೊಚ್ಚಿಗೆದ್ದು ಪಕ್ಷೇತರವಾಗಿ ನಿಲ್ತಾರಾ, ಇಲ್ಲ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಕುಮಾರಸ್ವಾಮಿ ಅವರಿಗೆ ಟಫ್ ಫೈಟ್ ಕೊಡ್ತಾರಾ ಅನ್ನೋ ಕುತೂಹಲವಂತೂ ಇದ್ದೇ ಇದೆ. ಇಂಥ ಗೊಂದಲ ಮತ್ತು ರಾಜಕೀಯ ಚರ್ಚೆಗಳಿಗೆ ಈಗಾಗಲೇ ದಾರಿ ಮಾಡಿಕೊಡಬಾರದು ಅನ್ನೋ ಉದ್ದೇಶದಿಂದಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಸ್ಪರ್ಧೆಯ ಬಗ್ಗೆ ಈಗ ಗುಟ್ಟು ಬಿಟ್ಟು ಕೊಡದೆ ಮತ್ತಷ್ಟು ದಿನ ಸಸ್ಪೆನ್ಸ್ ಕಾಪಾಡಿಕೊಳ್ತಿದ್ದಾರಾ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರ ಈ ನಿಗೂಢ ಪ್ಲಾನ್ ವರ್ಕೌಟ್ ಆಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.